ಇದು ವಿಜ್ಞಾನ ಮಾಡರ್ನ್ ಕ್ವಶನ್ ಪೇಪರ್ ಆಗಿದೆ 2025ನೇ ಸಾಲಿನ ಮಾಡರ್ನ್ ಕ್ವಶನ್ ಪೇಪರ್. ಇಲ್ಲಿ ಭಾಗ ಎದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇ ಪ್ರಶ್ನೆ ವಿಭವಾಂತರದ ಎಸ್ಐ ಏಕಮಾನ ವೋಲ್ಟ್. ಎರಡನೇ ಪ್ರಶ್ನೆ ಮಸೂರದ ಸಂಗಮ ದೂರದ ವಿಲೋಮ ಆಪ್ಷನ್ ಎ ಮಸೂರದ ಸಾಮರ್ಥ್ಯ. ಮೂರನೇ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದಲ್ಲಿರುವ ಘಟಕಗಳ ಚಿಹ್ನೆಯನ್ನು ಬರೆಯಿರಿ ಅಂತ ಕೇಳಿರ್ತಾರೆ. ಶುಷ್ಕ ಕೋಶ ಮತ್ತು ರಿಯೋಸ್ಟಾಟ್ ಅನ್ನು ಕೇಳಿದ್ದಾರೆ, ಅದನ್ನು ನೀವು ಬರೀಬಹುದು. ನಾಲ್ಕನೇ ಪ್ರಶ್ನೆ ಬಿ ತುದಿಯ ಎಣ್ ದಂಡಕಾಂತದ ಒಂದರ ಆಕರ್ಷಣೆಯನ್ನು ಹೇಗೆ ಮಾಡುತ್ತದೆ ಅಂತ ಕೇಳಿದ್ದಾರೆ, ಅದನ್ನು ಸ್ಪಷ್ಟೀಕರಿಸಬೇಕು. ಮತ್ತು ಐದನೇ ಪ್ರಶ್ನೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ? ಮುನ್ನೆಚ್ಚರಿಕೆ ಕ್ರಮಗಳನ್ನು ನೀವು ಬರೀಬೇಕು. ಆರನೇ ಪ್ರಶ್ನೆ ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ ಅಂದಿದ್ದಾರೆ, ಅದನ್ನು ನೀವು ತಿಳಿಸಬೇಕು. ಏಳನೇ ಪ್ರಶ್ನೆ ಒಂದು ದಿಕ್ಕಲ್ಲದ ಕೋನವನ್ನು ಕೊಟ್ಟಿರುತ್ತಾರೆ, ಆ ಕೋನವನ್ನು ಉಪಯೋಗಿಸಿ ಡಿಗ್ರಿಯನ್ನು ನೀವು ಕಂಡುಹಿಡಿಯಬೇಕು. ಇಲ್ಲಿ 3 ಅಂಕದ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇದು ಮಾನವನ ಕಣ್ಣು ಪಾಠದಿಂದ ಬಂದಿರುವಂಥ ಪ್ರಶ್ನೆ, ಇದು ವಿದ್ಯುತ್ ಶಕ್ತಿ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದೇ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳನ್ನು ಉತ್ತರ ನೀಡಬೇಕು. ಮತ್ತು 10ನೇ ಪ್ರಶ್ನೆ ನಿಮ್ನ ದರ್ಪಣದ ಮುಂದೆ ಸಿ ಯಿಂದ ದೂರದಲ್ಲಿ ವಸ್ತುವೊಂದನ್ನು ಇರಿಸಿದಾಗ ಪ್ರತಿಬಿಂಬವು ಉಂಟಾಗುವಿಕೆಯನ್ನು ತೋರಿಸುವ ರೇಖಾಚಿತ್ರದಲ್ಲಿ ಬರೆಯಿರಿ ಅಂತಿದ್ದಾರೆ. ರೇಖಾಚಿತ್ರವನ್ನು ಬರೆಯಬೇಕು ನೀವು. ರೇಖಾಚಿತ್ರದ ಎಫ್ ಮತ್ತು ಸಿಗಳ ನಡುವಿನ ವ್ಯತ್ಯಾಸ ಮತ್ತು ಕೆಳಗಾದವನ್ನು ತಿಳಿಸಬೇಕು. ಇಲ್ಲಿ 4 ಅಂಕದ 2 ಪ್ರಶ್ನೆಗಳಿವೆ, ವಿದ್ಯುತ್ ಶಕ್ತಿ ಪಾಠದ ಬಂದಿರುವಂಥ ಪ್ರಶ್ನೆ. ಇದನ್ನು ನೋಡಿಕೊಳ್ಳಿ, ಈ ರೀತಿಯಾಗಿ ಉತ್ತರ ನೀಡಬೇಕು, ನೀವು ಬರೀಬೇಕಲ್ಲಿ ಎಕ್ಸಾಮ್ನಲ್ಲಿ. ಅಥವಾ ಅದಲ್ಲಿನೂ ವಿದ್ಯುತ್ ಶಕ್ತಿ ಪಾಠದಿಂದಲೇ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ. ಇಲ್ಲಿ 12ನೇ ಪ್ರಶ್ನೆ ಬೆಳಕಿನ ವಕ್ರೀಭವನ ನಿಯಮವನ್ನು ನಿರೂಪಿಸಿ ಮತ್ತು ಪಿನ ದರ್ಪಣದ ಮತ್ತು ಪಿನ ಮಸೂರಗಳ ನಡುವಿನ ವ್ಯತ್ಯಾಸಗಳನ್ನು ಬರೆಯಿರಿ ಅಂತಿದ್ದಾರೆ. ವ್ಯತ್ಯಾಸಗಳನ್ನು ಬರೆಯಬೇಕು. ಯಾವುದಾದ್ರೂ ಎರಡನ್ನು ಕೇಳಿದ್ದಾರೆ ಅವರು ಬರೆಯಲು. ಮತ್ತು ಇದು ರಾಸಾಯನಿಕ ಶಾಸ್ತ್ರದಿಂದ ಕೇಳಿರುವಂಥ ಪ್ರಶ್ನೆಗಳಲ್ಲಿ. 13ನೇ ಪ್ರಶ್ನೆ ಹಿತ್ತಾಳೆಯಲ್ಲಿರುವ ಘಟಕಗಳ ಲೋಹ ಆಪ್ಷನ್ ಎ ತಾಮ್ರ ಮತ್ತು ಸತು. 14ನೇ ಪ್ರಶ್ನೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಚಿತ್ರವನ್ನು ನೋಡಿ ಎಕ್ಸ್ ಮತ್ತು ವೈನ ನಡುವಿನ ದ್ರಾವಣವನ್ನು ಬರೆಯಿರಿ ಅಂತಿದ್ದಾರೆ. ಆಪ್ಷನ್ ಬಿ PbI2 ಮತ್ತು KnO3. 15ನೇ ಪ್ರಶ್ನೆ ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನ ಗುಣ ಚಟನೀಕರಣ. 16ನೇ ಪ್ರಶ್ನೆ ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಅಂತ ಅಂತಾರೆ. 17ನೇ ಪ್ರಶ್ನೆ ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು. 18ನೇ ಪ್ರಶ್ನೆ ಒಂದು ಕ್ರಿಯಾ ಗುಂಪನ್ನು ಬರೆಯಿರಿ ಅಂತಂದಿದ್ದಾರೆ. ಇಲ್ಲಿ 3 ಅಂಕದ 2 ಪ್ರಶ್ನೆಗಳಿವೆ. ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ, ಇದು ಪ್ರಮುಖ ಚಿತ್ರಗಳಲ್ಲಿ ಒಂದು. ಈ ಚಿತ್ರವನ್ನು ಮಾಡಿಕೊಂಡು ಹೋಗಿ. 20ನೇ ಪ್ರಶ್ನೆ ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ ಅಂದಿದ್ದಾರೆ. ಲವಣಗಳನ್ನು ಹೆಸರಿಸಿ ಮತ್ತು ಉತ್ತರವನ್ನು ಕೊಡಿ. ಇದು ಚಿತ್ರವನ್ನು ಕೇಳಿದ್ದಾರೆ, ಚಿತ್ರವನ್ನು ಬರೆಯಿರಿ. ಚಿತ್ರದಿಂದಲೇ ನೀವು ಪಾಸ್ ಆಗುತ್ತೀರಿ ಎಕ್ಸಾಮ್ನಲ್ಲಿ. 22ನೇ ಪ್ರಶ್ನೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಅಂತಿದ್ದಾರೆ. ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಮತ್ತು ಇಲ್ಲಿ 23ನೇ ಪ್ರಶ್ನೆ ಪರೀಕ್ಷಿಸಿದಾಗ ABCD 4 ದ್ರಾವಣಗಳ pH ಮೌಲ್ಯವನ್ನು ಕೊಟ್ಟಿರ್ತಾರೆ. ಆ ದ್ರಾವಣಗಳನ್ನು ಬರೀಬೇಕಾಗುತ್ತೆ, ಯಾವ ದ್ರಾವಣದಲ್ಲಿ ಏನೇನು ಪ್ರಮುಖವಾಗಿ pH ಬೆಲೆ ಇದೆ ಅಂತ. 24ನೇ ಪ್ರಶ್ನೆ ಧಾತುಗಳ ಆವರ್ತಕ ವರ್ಗೀಕರಣ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇಲ್ಲಿ ಗುಂಪನ್ನು ಬರೀಬೇಕು. ಮತ್ತು ಇದು ಎಲೆಕ್ಟ್ರಾನಿಕ್ಗಳ ನಡುವಿನ ವ್ಯತ್ಯಾಸ, ಇದೇ ರೀತಿಯಾಗಿ ಎಲ್ಲ ಕೇಳಿರ್ತಾರೆ. ಇದು ಕಾರ್ಬನ್ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಮತ್ತು ಇಲ್ಲಿ 4 ಅಂಕದ 1 ಪ್ರಶ್ನೆ ಕೇಳಿದ್ದಾರೆ. ಎನ್ನ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ನ ರಚನೆ ಕೇಳಿದ್ದಾರೆ. ಎಷ್ಟನೀಕರಣಕ್ಕೆ ಬರೆಯಿರಿ ಅಂತಂದಿದ್ದಾರೆ. ಈಥೇನ್ ಬಗ್ಗೆ ವ್ಯತ್ಯಾಸ ಕೊಡಿ ಅಂದಿದ್ದಾರೆ. ಅಥವಾದಲ್ಲಿ ನೈಟ್ರೋಜನ್ ಮತ್ತು ಪ್ರೊಪೇನ್ ಅಣುಗಳ ಚುಕ್ಕಿ ರಚನಾ ವಿನ್ಯಾಸ ಬರೆಯಿರಿ ಅಂದಿದ್ದಾರೆ. ಮತ್ತು ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ವಿವರಿಸಿ ಅಂದಿದ್ದಾರೆ. ಇದನ್ನು ವಿವರಣೆ ಮಾಡಬೇಕು. ಇದು ಜೀವ ವಿಜ್ಞಾನದಿಂದ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ. ಈಗ ಜೀವ ವಿಜ್ಞಾನದಲ್ಲಿ ಪ್ರೋಟೀನ್ ಜೀರ್ಣಿಸಲು ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಕೇಳಿದ್ದಾರೆ, ಟ್ರಿಪ್ಸಿನ್ ಅಂತ ಬರೀಬೇಕು. 27ನೇ ಪ್ರಶ್ನೆ ಋಗ್ಬೀಜ ಒಂದರಲ್ಲಿ 24 ಜೊತೆ ವರ್ಣತಂತುಗಳಿವೆ, ಆಗ ಲಿಂಗಾಣುಗಳಲ್ಲಿ ವರ್ಣತಂತುಗಳ ಸಂಖ್ಯೆಯು 24. 28ನೇ ಪ್ರಶ್ನೆ ಕೆಳಗಿನ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯ. ಆಪ್ಷನ್ ಡಿ. 29ನೇ ಪ್ರಶ್ನೆ ಸಸ್ಯಗಳಲ್ಲಿ ಜೈಲಮ್ ಅಂಗಾಂಶದ ಪ್ರಾಮುಖ್ಯತೆ ಏನು ಅಂತ ಕೇಳಿದ್ದಾರೆ.
ಅದನ್ನು ಬರೆಯಿರಿ. 30ನೇ ಪ್ರಶ್ನೆ ಇದೇ ರೀತಿಯಾಗಿ ಇದು ಅಮೀಬಾದಲ್ಲಿ ದ್ವಿದಳ, ಹೈಡ್ರಾದಲ್ಲಿ ಮಗುವಿಗೆ ಹೇಗೆ ಭಿನ್ನವಾಗಿದೆ. ಮತ್ತು ಇಲ್ಲಿ 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡಿ. ಇದೇ ರೀತಿಯಾಗಿ ಬರೀಬೇಕು. ಇವೆಲ್ಲ ಪಾಯಿಂಟ್ಸ್ಗಳನ್ನು ನೆನಪಿಟ್ಟುಕೊಳ್ಳಿ. ಹಾಗೂ ಇದು 3 ಅಂಕದ 3 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಮೂವತ್ತೈದನೇ ಪ್ರಶ್ನೆ ಎ ಬಿ ಅಂತಿವೆ. ಇವನ್ನೆಲ್ಲ ನೋಡಿಕೊಳ್ಳಿ. ಇದು ಎಕ್ಸ್ ಮತ್ತು ವಾಯ್ ವರ್ಣತಂತುವಿನ ಬಗ್ಗೆ ಇದೆ. ಆನುವಂಶಿಕ ಪಾಠದಿಂದ ಬಂದಿರುವಂಥ ಪ್ರಶ್ನೆಗಳಿವೆಲ್ಲ. ಇಲ್ಲಿ ಕೆಳಗಿನವುಗಳನ್ನು ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿ ಅಂದಿದ್ದಾರೆ. ಇಲ್ಲಿ 4 ಅಂಕದ 1 ಪ್ರಶ್ನೆ ಇದೆ. ಸೆಪ್ಟಮ್ ಮತ್ತು ಬಲ ಹೃತ್ಕರ್ಣವನ್ನು ಗುರುತು ಮಾಡಿ ಬರೆಯುವುದಾಗಿದೆ. ಹೃದಯದ ಚಿತ್ರವನ್ನು ತೆಗೆದು. ಇದು 4 ಅಂಕದ ಪ್ರಮುಖ ಪ್ರಶ್ನೆ. ಇದು 5 ಅಂಕದ ಪ್ರಶ್ನೆಯಾಗಿದೆ. ಏನು ಅಂದರೆ ಋತುಚಕ್ರವನ್ನು ಬರೆಯುವುದಾಗಿದೆ. ಮಾನವನ ಪುರುಷ ಸಂತಾನೋತ್ಪತ್ತಿಯ ವೀರ್ಯನಾಳ ಪ್ರೋಸ್ಟೇಟ್ ಗ್ರಂಥಿ ಕಾರ್ಯ ಹಾಗೂ ಮಾನವನ ಗರ್ಭ ನಿರೋಧಕತೆಗೆ ಪಟ್ಟಿ ಮಾಡಿ ಅಂತ ಅಂದಿದ್ದಾರೆ. 3 ಪ್ರಶ್ನೆಗಳನ್ನು ಕೇಳಿದ್ದಾರೆ.